ಏನು ಫಾಯ್ದೆ ಮಾಡ್ಕೋಬೇಕು ಕಮ್ಮಿತ್ ಕಮ್ಮಿ. ನಾವೀಗ ಈ ಪ್ರಕಾರ ಎಲ್ಲಿ ಅದೇವು ನಾವು, ಎಲ್ಲಿ ಅದೇವು ಹೇಳ್ರಿ ನೀವು? ಇಲ್ಲಿ ಅದಿರಿ, ಇಲ್ಲಿ ಅದಿರಿ, ಏನು ಇಲ್ಲಿ ಅದಿರಿ? ಹಾಂ, 1ನೇ ನಂಬರ್ ಇರ್ಬೋದು. ಏನು ಸಂಯೋಗ ನಾವು ಮೊದಲಿಂದ ನಾವು ಮಾಡ್ಕೊಂಡೆವು ಆ ಥರದ ಫಲ ಅದೇವು. ಹೌದು, ಬಟ್ ಇಲ್ಲಿಂದ ಇದೇ ಮನಸ್ಸಿನಾಗ ಇರಲಿಲ್ಲ, ನಾವು ಅಂತರಾತ್ಮರೇ ಆಗಬೇಕು. ಈಗ ಪರಮಾತ್ಮ ಆಗುವ ಶಕ್ಯ ಇಲ್ಲ. ಶಕ್ಯ ಅದೇನ ಇಲ್ಲ. ಏನು ಶಕ್ಯ ಅದ ಅದನ್ನು ಭಾವನೆರೇ ಮಾಡಿ. ನಾ ಈಗ ಬಹಿರಾತ್ಮ ಅದೇನ ಏನಂದರೆ ಹೌದು, ಯಾಕಂದ್ರೆ ನಮ್ದು ಲಕ್ಷ್ಯ ಎಲ್ಲ ಹೊರ್ಗೆ ಹೋಗ್ತದೆ. ಬಟ್ 5 ಮಿನಿಟ್ಲೇ ಕಮ್ಮಿತ್ ಕಮ್ಮಿ 5 ಮಿನಿಟ್ಲೇ ನಾವು ಅಂತರಾತ್ಮ ಮಾಡೋದು. ಅದಕ್ಕೆ ನಾ ಈಗ ಏನೂ ಮಾಡೋಂಗಿಲ್ಲ. ಶಾಂತಂ ಪಾಪಂ ಶಾಂತಂ ದುಃಖಂ ಮೌನಂ ಸರ್ವಾರ್ಥ ಸಾಧನಂ. ನಾ ಈಗ ಶಾಂತ ಕೊಂಡಿರ್ತೇನೋ ಸುಖ ಗಳಿಸ್ತೇನೋ, ಶಾಂತ ಕೊಂಡಿರ್ತೇನೋ ಪುಣ್ಯ ಗಳಿಸ್ತೇನೋ, ಶಾಂತ ಕೊಂಡಿರ್ತೇನೋ ದುಃಖ ಕಳಿತೇವೆ, ಕರ್ಮ ಕಳಿತೇವೆ. ಈ ಪ್ರಕಾರ ಚಿಂತನೆ ಮಾಡಿದೆ ಶಾಂತ ಮಾಡೋದು. ಮತ್ತು ಮನಸ್ಸಿಗೆ ಸಂಬೋಧನೆ ಏನು ಮಾಡೋದು? ಹೇ ಆತ್ಮನ್, ನೀರೇ ಭಾವಿ ಅರ್ಯಂತ ಸಿದ್ಧ ಪರಮಾತ್ಮ ಅದೇ. ಇದನ್ನು ತಿಳ್ಕೊ. ನಿಮ್ಮ ಸಾಮರ್ಥ್ಯ ಅರ್ಯಂತ ಸಿದ್ಧ ಪರಮಾತ್ಮ ಆಗೋದದ. ಬಟ್ ನಾವು ಆ ಸಾಮರ್ಥ್ಯ ಯೂಸ್ ಮಾಡಬೇಕಿಲ್ಲ, ಉಪಯೋಗದಾಗ ತಗೋಬೇಕಿಲ್ಲ. ಅದಕ್ಕೆ ನಾ ಈಗ 5 ದಿವಸರೇ ಈಗ ನಿಯಮ ಕೊಟ್ಟಿದ್ದಿಲ್ಲ. ನಾ ನಿಮ್ಮದು ಇಚ್ಛೆ ಇದ್ರೆ 5 ದಿವಸದಾಗ 5 ಎಳೆ, ದಿವಸದಾಗ 5 ಮಿನಿಟ್ ನಾವು ಸುಮ್ಕೊಂಡೋದು. ನಿಯಮ ಎಳೆ ನೀವು ಯಾವಾಗ ನಿಮ್ಗೆ ಎಳೆ ಹಾಕೋದು? ಮುಂಜಾನೆ ಕೊಂಡ್ರಿ, ಮಧ್ಯಾಹ್ನ ಕೊಂಡ್ರಿ, ರಾತ್ರಿ ಕೊಂಡ್ರಿ, ಹೊಲ್ದಾಗ ಕೊಂಡ್ರಿ, ಮ್ಯಾಲೆ ಟೆರೆಸ್ ಮೇಲೆ ಕೊಂಡ್ರಿ, ಎಲ್ಲಿ ಯಾವಾಗೂ ಕೊಂಡ್ರಿ, ಖರೆ ನೆನ್ಪು ಮಾಡಬೇಕು. ಮತ್ತು ಅದು ಬರ್ದಿಡಿ, ಒಂದು ಬುಕ್ ಮಾಡಿರಿ. ಇವತ್ತು ತಾರೀಕು ವಾರ ಹೊಂದಿಲ್ಲ, ಅಲ್ಲಿ ಸ್ಮರಣೆ ಮಾಡಿರಿ. ಮಹಾರಾಜರಿಗೆ ಪ್ರವಚನ ಒಳಗೆ ಇದನ್ನು ಮಾಡಿದರು, ಇದನ್ನು ಹೇಳಿದರು. ಆ ಪ್ರಕಾರ ನಾ ಈಗ 5 ಮಿನಿಟ್ ಕೊಂಡಿರ್ತೇನೆ. ಪೆನ್ಸಿಲ್ ಬರೆದಿಡ್ರಿ, ಟೈಮ್ ತಾರೀಕು ಬರೆದಿಡ್ರಿ. ಮತ್ತು ಅಲ್ಲಿ ಒಂದು ಘಡ ಇಡ್ರಿ, ಹೊಂದಿಲ್ಲ. ಯಾಕಂದರೆ ನಮ್ಗೆ ತಿಳಂಗಿಲ್ಲ. ಮತ್ತು ಗಜರ್ ಹಚ್ಚ್ರಿ. ಇಲ್ಲೇ ಹುಡುಗರು ಹೇಳಿ ಟೆಲಿಫೋನ್ ಮೇಲೆ ಒಂದು 5 ಮಿನಿಟ್ ಗಜರ್ ಹಚ್ಚಪ್ಪ. ಅಷ್ಟೊತ್ತನ ಕೊಂಡ್ರು. ಅಷ್ಟೊತ್ತನ ನೀವು ಕೊಂಡ್ರಿ ಅಂದ್ರೆ ನಿಮ್ದು ಹಿಂಸ ಕಮ್ಮಿ ಆತಿಲ್ಲ. ಹಿಂಸ ಕಮ್ಮಿ ಆತಂದ್ರೆ ಕರ್ಮದ ಆಶ್ರವ ಕಮ್ಮಿ ಆತ. ಅಲ್ಲಿ ಸಂವರ ಆತ, ಅಲ್ಲಿ ಆತ್ಮಕಲ್ಯಾಣ ಅದ ಇಲ್ಲ. ಮೊದಲಿಂದೇನು ಕರ್ಮ ಅದ ತಂತಾನೆ ಹೋಗತ್ತದು. ಖರೆ ನಾವು ಪ್ರಯತ್ನಲ್ಲೇ ಬರೋ ಕರ್ಮಕ್ಕೆ ನಿಂದಿರಿಸ್ಬೇಕು. ಒಂದಿಲ್ಲ, ಅದನ್ನದ ಸಂವರ. ಆ ಪ್ರಕಾರ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಸಾಧ್ಯ. ಈ ನೀವು ಪುರುಷತ್ವ ಮಾಡಬೇಕು. ಮಾಡೋರು ಯಾರು? ಯಾರ್ಯಾರು ಮಾಡೋರು ಕೈ ಮೇಲೆ ನೋಡಿ. ಏನೇನು ತಿಳ್ಕೊರಿ. ಈಗ ನೀವು ಬಾಯ್ಲಿ ಹೇಳ್ರಿ ಅವ್ರಿಗೆ. ನೀವು ಬಾಯ್ಲಿ ಹೇಳಿ ಕನ್ನಡದಾಗ ನಾತ್ ಕೇಳ್ತೀನಿ. ಈಗ ನಾ ಏನು ಮಾಡಿ ನೇಮ್ ಅದು ಅವ್ರು ಹೇಳ್ರಿ, ನೀವು ಬಾಯ್ಲಿ. ಇವತ್ತು ನಾವ ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ ತಿಳ್ಕೊಂಡೇವೆ. ಈಗ ನಾವು ಬಹಿರಾತ್ಮ ಅದೇವು. ಇದನ್ನು ತಿಳ್ಕೊಂಡು ನಾವು ಅಂತರಾತ್ಮ ಆಗೋದಶಿಂದ ನಾವು ಒಂದು ನಿಯಮ ಮಾಡ್ತೇವೆ. ಆ ನಿಯಮ ಅಂದ್ರೆ 5 ಮಿನಿಟ್ ನಮ್ಗೆ ಯಾವಾಗ ಸಾಧ್ಯ ಆಗ್ತದೆ ಆ ಪ್ರಕಾರ 2 ಸರಿ 3 ಸರಿ 5 ಸರಿ ಎಷ್ಟು ಆಗ್ತದಷ್ಟು ನಾವು ನಿಯಮಲೆ ಭಾವನೆ ಮಾಡ್ತೇವೆ. ಕೊಂಡ್ರೋದು ಇದರಲ್ಲಿ ನಮ್ದು ಆತ್ಮೀಯತೆ ಆಗಲಿ ಒಂದಿಲ್ಲ. ಈ ಪ್ರಕಾರ ಅನ್ನೋದು. ಮತ್ತು 9 ನಮೋಕಾರ ಮಂತ್ರ ಅನ್ರಿ. ನಾನು ನಿಮಗೆ ಈಗ ಪೂರ್ಣ ಆಗಲಿ, ನಾನು ನಮೋಕಾರ ಅಂತೀರಿ. ನೀವು ಸಲಾಗಿ ನಮ್ಮ ಸಲಾಗಿ सम्यक दृष्टि अर्थात जिसने मिथ्यात्व अवस्था में मिथ्यात्व रोएगा पहले मनुष्य आयु को बांधा. मिथ्यात्व अवस्था मनुष्य आयु का बंद ಮಾಡಿಕೊಂಡ ಇಂದ ಕಡೆ सम्यक दर्शन उत्पन्न ಮಾಡಿದ. ऐसे मनुष्य
पात्रदान देने से उक्त प्रकार के ही तिर्यंच पात्र दान की अनुमोदना करने से नियम से वे उत्तम भोग भूमि में उत्पन्न होते हैं. ಅಂದರೆ ಈ ಪ್ರಕಾರ ಯಾರ ಬದ್ಧ ಅದರ ಈ ಪ್ರಕಾರ ಪಾತ್ರದಾನ ಮಾಡಿದ್ರೆ ಮಧ್ಯಮ उत्तम मध्यम जगन्य ಮಾಡಿದ್ರೆ आ प्रकार तिर्यंच पात्रदान की अनुमोदना करने से नियम से वे उत्तम भोगभूमि द्वारा ಹುಡ್ತಾರೆ. ಅಂದರೆ ತಿರ್ಯಂಚ ಪಾತ್ರ ಅನುಮೋದನೆ ಮಾಡೋಣ. ಏನು ಮಾಡೋಣ? ಅನುಮೋದನೆ. ಯಾವ ಪ್ರಕಾರ ಇವರು ಯಾರ್ಯಾರಾಗಿದ್ದರು? ಈ ಭರತ, ಬಾಹುಬಲಿ ಮತ್ತಾರ ಎಲ್ಲ ಋಷಭನಾಥ್ ಕುಟುಂಬದಾಗ ಬಂದ್ರಲ್ಲ. भोग भूमियों में उत्पन्न होते हैं. उन भोग भूमियों में 10 प्रकार के कल्पवृक्ष होते हैं. अल्ले 10 प्रकार कल्पवृक्ष इर्ताವು. जो पूर्वोपार्जित पुण्य संयुक्त जीवों को क्षेत्र स्वभाव से सदा ही उत्तम भोगों को देते. ಅಂದರೆ ಏನು ಪುಣ್ಯವಾನ್ ಜೀವ ಇರ್ತಾರೋ ಅವರಿಗೆ ಕಾಯಂ ಈ ಕಲ್ಪವೃಕ್ಷ ಎಲ್ಲ ಸಾಮಗ್ರಿ ಕೊಡ್ತಾರೆ. मध्यांग तुरीयांग भूषणांग ज्योतिरंग गृहांग भाजनांग दीपांग वस्त्रांग भोजनांग और मालायांग ये 10 ಈ ಪ್ರಕಾರ 10 ಪ್ರಕಾರ कल्पवृक्ष अदाव. अति सरस अति सुगंधित और जो देखने मात्र से अभिलाषा को पात्र होते हैं, अभिलाषा को पात्र करता है ऐसा इंद्रिय बल का पुष्टिकारक पानक पेय अंदर ಕೊಡುವಂಗ. ಹಾಂ, ಮತ್ತು ಮಧ್ಯಾಂಗ ವೃಕ್ಷ ಇದರ ಧುಂದಿ ಬರುವಂಗ ವೃಕ್ಷನು पे तुरियांग जाति के कल्पवृक्ष तत् वितत धन और सुशिर स्वर वाले बाजों को देते. ಅಂದರೆ ನಾವೇನು ಸಂಗೀತ ವರೆ ಮಾಡ್ತೀವಿ ಆ ಎಲ್ಲ ಇನ್ಸ್ಟ್ರೂಮೆಂಟ್ ಇವ ಯಾವ ತುರಿಯಾಂಗ ಜಾತಿಗೆ ಮಧ್ಯೆ ಕೊಡ್ತಾರೋ. ಮತ್ತು ಭೂಷಣಾಂಗ ಅಂದರೆ ನಿಮ್ಮ ಅಲಂಕಾರ ಮುಕುಟ ಕುಂಡಲ ये भूषणांग जाति के कल्पवृक्ष देते हैं. ज्योतिरंग अंदर कल्पवृक्ष चंद्र और सूर्य के प्रकाश से भी अधिक प्रकाश करते हैं. ಎಲ್ಲ ಬೆಳಕೇನ ಹಾಕದ ಈ ವೃಕ್ಷಲೆ ಹಾಕದ ಚಂದ್ರ ಸೂರ್ಯದ ಪ್ರಕಾಶ ಇರ್ತದೆ, ಅದಕ್ಕಿಂತ ಹೆಚ್ಚು ಪ್ರಕಾಶ ಅಲ್ಲಿ ಸಿಗ್ತದೆ. ಅವ ಯಾವ ज्योतिरंग. ಮತ್ತು ग्रहांग जाति के कल्पवृक्ष सदा नाना प्रकार के प्रसादों को भवनों को मंदिर इर्लक मनी प्रसाद ಎಲ್ಲ ಅವು ಕೊಡ್ತಾರೆ. ಯಾವ ಗ್ರಹಾಂಗ ಕಲ್ಪವೃಕ್ಷ. ಮತ್ತು ಭಾಜನಾಂಗ ಇವೆಲ್ಲ ನಮ್ಗೆ ಭಾಂಡೆ ಬೆಂಡೆ ಕೊಡ್ತಾರೆ. कमच थाली भाजनों के देते हैं. और दीपांग जाति के कल्पवृक्ष घर के भीतर प्रकाश को क्रिया करते हैं. ಅಂದರೆ ಮನ್ಯಾಗನೋ ಪ್ರಕಾಶ ಮಾಡೋರು ಇವು ದೀಪಾಂಗ ವೃಕ್ಷ. ಅದು ಹೆಂಗೆ ಮಾಡ್ತೀರು? ಮನ್ಯಾಗ ಹೊರಗಿಂದ ತಿಳಿತದೆ, ಖರೆ ಮನ್ಯಾಗ ಕಲ್ಪವೃಕ್ಷ ಹೆಂಗೆ ಬರು? ಪ್ರಶ್ನೆ ಅದು छोड़. वस्त्रांग जाति के कल्पवृक्ष उत्तम रेशमी चीनी और कोशे आदि वस्त्रों को देते हैं. ये वस्त्रांग ಎಲ್ಲ वस्त्र ಕೊಡ್ತಾರೆ. भोजनांग जाति के कल्पवृक्ष उत्तम प्रकार के चारी आहार को देते हैं. मालांग जाति के कल्पवृक्ष नाना प्रकार के पुष्पों से रची हुई माला वगैरह ಸಿಗ್ತವೆ. ಮತ್ತು उत्तम भोग भूमियों में जो मनुष्य उत्पन्न होते हैं वे सब उदय होते हुए सूर्य के समान तेज वाले और ಎಲ್ಲ ಬಂಗಾರಗತ್ಲೆ ತೇಜ ಇರ್ತದೆ. 6000 ಧನುಷ್ ಉಂಚೆ, 6000 ಧನುಷ್ ಎತ್ತರ. ಅವರ ಆಯುಷ್ಯ ಅವ್ರದ್ದು 3 ಪಲ್ಯ. ಆಯುಷ್ಯ ಅಷ್ಟ 3 ಪಲ್ಯ.
దేసు చత్తం మజ్జిమాసు చత్తారి ధను సహసాయిం పల్లాని ధుని ఆవు పున్నిందుసమప్పహ పురిస దోదన స సుత్తసు గా ಮನುಯ ಪಲ್ಲ ಉಗ ಜಹನ್ನಾಸು ಉತ್ತತ್ತ ಕನಯೌವನ್ನ ಹವಂತಿ ಪುನಾನುಭಾವೇನ ಜೇ ಪುನ ಕುಯೋ ಕುಭೋಯ ಭೂಮಿಸು ಸಕ್ಕರ ಸಮಸಾಯ ಮಟ್ಟಿಯ ಹಾರ ಫಲ ಪುಪ್ಪಾಹಾರ ಕೇಯಿ ತತ್ಯ ಫಲಾಗುವೆ ಫಲ ಉಗ್ಗ ಸವೆ ಜಾಯಂತಿ ಜ್ಯುಯಲ ವನ್ನನವ ದಿನ್ನೇಹಿಂ जो वन्नम तेहिम समचऊ रस संठान वरवज्य शरीर संगयना 72 कलसह्या चहु 60 गुणनिया तनुकसाय 32 लक्कन धरा उज्ज मसिला विनयाया ಊವ ಮಾಸ ಉಗ್ಗಿ ಸೇಸೆ ಗಬ್ಬಂ ಧರಿವನ ಸುಯಿ ಸಮಯಮ್ಮಿ ಸುಹಮಿಚ್ಚುನ್ನ ಮರಿತ್ತ ನೇಮ ದೇವತ್ತು ಪಾವಂತಿ ಜೇ ಪುನ ಸಮಾಯಿಟ್ಟಿ ವಿರಿಯ ವೀತಿವಿಹ ಪತ್ತಸ್ ಜಾಯಂತಿ ದಾನ ಫಲವೋ ಕಪ್ಪೇಸು ಮಹಡಿಯ ದೇವ ಅಕ್ಷರಸ ಯಮಮಜ್ಜುಗಯ ತತ್ತಾನುವು ವಿಯವು ಸುರಸೊಕ್ಕಂ ತತ್ತೋಚೂಯ ಸಮಾನ ಮಂಡಲೀಯ ಈಸು ತ್ಯಾಯಂತೆ ತತ್ವಿ ಬಹುಪಯ್ಯಾರಂ ಮನುಯಸುವಂ ಭುಂಜೀವನ ನಿರ್ವಿಘ್ಗಂ ವಿಗದ ಭಯ ವೈರಗ್ಗ ಕಾರಣಂ ಕಿಂಚಿ ದಟ್ಟುನ ಪಡಿಬುದ್ಧಿವುನ ಚೈವುನ ನಿವಸೇರಿ ಸಂಯಮ ನ ದಿತ್ತುನ ಉಪ್ಪಾಯುನ ನಾನಂ ಕೇಯಿ ಗಚ್ಚಂತಿ ನಿವ್ವಾನಂ ಅನ್ನೇವೂಸು ದೇವತ್ತಂ ಸುಮಾನ ಸತ್ತಂ ಪುನೋ ಲಯೋನ ಸತ್ತ ಭವೇಯಂ ತವು ಕರಂತಿ ಕಮ್ಮಕ್ಕಯಂ ನೇಮ ಏವಂ ಪತ್ತ ವಿಶೇಷಂ ದಾನ ವಿಹಾನಂ ಫಲಂ ಚ ನಾವುನ अति हिस्स संविभागो कायवो देश विरदेहि मध्यम बहुभूमियों में देह की ऊंचाई 4 प्रथम बहुभूमि ಎಷ್ಟು 6000 ಮತ್ತು ಇಲ್ಲಿ 4000 धनुष्य ಮತ್ತು आयु 2 पल्य और सभी पुरुष चंद्र के समान प्रभाव है अंदर चंद्र कांति समान शरीर एष्टिदल जगन्य भोगभूमि में पुण्य के प्रभाव से मनुष्य 2000 ऊंच वो एक वन्य पल्य औषध और शरीर कांति गरम माडवी सर भंगार तप्त भंगार घातल्यावर शरीर काय इರ್ತದೆ जो कुभूमि में उत्पन्न होते हैं उनमें से कितने ही वहाँ पर स्वभावतः उत्पन्न होने वाली शक्कर के समान स्वादिष्ट मिट्टी का आहार करते हैं और कितने ही वृक्षों से उत्पन्न वाले फल पुष्पों का आहार करते हैं और ये सभी जीव एक पल्य के एक कुभೂಮಿದಾಗ ಅವು ಎಷ್ಟದ ವನ್ಯ ಪಲ್ಯ ಅದ ಮತ್ತು ಅವರು ಇಲ್ಲಿ ಹೆಂಗೆ ಮಟ್ಟಿ ಸ್ವಾಭಾವಿಕ ಮಣ್ಣದ ಆ ಪ್ರಕಾರ ಸ್ವಭಾವತಃ ಅಲ್ಲೇನು ಮಣ್ಣು ಇದ್ರದ ಸಕ್ಕರೆ ಗತ್ತಲೆ ಸೀಮೆ ಇರ್ತದೆ ಅಂದರೆ ಅದನ್ನ ತಿರ್ತಾರು ಮತ್ತು ಕಲ್ಪವೃಕ್ಷದ ಫಲ भोग भूमि में जीव युगलियाँ उत्पन्न होते हैं वो ಹುಟ್ಟನ ಅಕ್ಕ ತಂಗಿ ಏನು ಅನ್ನೋ ಅಕ್ಕ ತಂಗಿನೂ ಅನ್ನಕ್ಕೆ ಬರೋಂಗಿಲ್ಲ ಅದು ಜೋಡದಿ ಹಾಂ ಒಂದು ಗಂಡ ಒಂದೇ ಅನ್ಸ್ ಈ ಪ್ರಕಾರ और वे 49 दिनों में यौवन दशा को प्राप्त हुए 49 ದಿವಸದಾಗೆ ಅವರು ಪೂರಾ ಬೆಳೀತಾರೆ ಶರೀರ ಎಷ್ಟಿ ಪೂರಾ ಬೆಳೀತದೆ वे भोगभूमिया वे समर चतुरस्र संस्थान वाले और वर्ज ऋषभ शरीर सहन वाले होते हैं
ಈ ಭೋಗಭೂಮಿದವ್ರು ಎಲ್ಲ ಸಂಸ್ಥಾನ ಅಂದ್ರೆ ಸಂಸ್ಥಾನ ಅಂದ್ರೆ ನಮ್ಮ ಶರೀರ ಆಕಾರ ಪ್ರಮಾಣದಾಗ ಸಮಚತುರಸ್ರು ಸಮಚತುರಸ ಆಕಾರ ಇರ್ತದೆ ಮತ್ತು ಶ್ರೇಷ್ಠ ಋಷಭನಾರಿ वज ऋषभ शरीर धारण संवनन इರ್ತದೆ वे भोगभूमिया पुरुष जीव 72 कला सहित और स्त्रियां 64 गुणों से समित ಅಂದರೆ ಪುರುಷನಾದವರು 72 ಪ್ರಕಾರದ ಕಲಾ ಅವರು ಸ್ವಾಭಾವಿಕ ಇರ್ತದೆ ಮತ್ತು ಸ್ತ್ರೀ ಏನಿರ್ತದೆ 64 ಗುಣ ನಿಮ್ಮ ಕಡೆ ಇರ್ತವೆ मंद कषाई अंदर कषाय हच्चिಲ್ಲ मंद कषाई 32 लक्षणों के धारक उद्यमशील और विनीत होते हैं 9 मास आयु के शेष रह जाने पर गर्भ को धारण करके प्रसूति समय में सुख मृत्यु से मरकर नियम से देवपने को पाते ಅಂದರೆ 9 ತಿಂಗಳು ಆಯು ಇರಾನ ಅವ್ರದ್ದೇನ ಗರ್ಭಧಾರಣ ಆಗ್ತದೆ ಮತ್ತು ಪ್ರಸೂತಿ ಆಗ್ತದೆ ಅವ್ರದ್ದು ಒಂದು ಗಂಡು ಎನ್ಸಿದೆ ಪ್ರಸೂತಿ ಆಕಾಶ ಏನಾಗ್ತದೆ ನಿಯಮಿಸಿ ಅವರು ದೇವ್ ಹಾಕ್ತಾರೆ ಅಲ್ಲಿಂದ ಏನು ಹಾಕೋರು ದೇವ್ರು ಹಾಕ್ತಾರೆ ಅಂದ್ರೆ ಆ ಹುಡುಗರದ ಮುಖ ನೋಡಂಗಿಲ್ಲ ಅವರು जो अविरत सम्यक दृष्टि और देश संयत जीव है जो अविरत अविरत ಅಂದರೆ ವ್ರತ ಇಲ್ಲ ಮತ್ತು ಸ್ವಲ್ಪ व्रत आद देश संयत स्वल्प व्रत आद वे तीनों प्रकार के पात्रों का दान देने के फल से ಅಂದರೆ ಮಧ್ಯಮ ಉತ್ತಮ ಜಗನ್ಯ ಇವರಿಗೆ ಆಹಾರ ಉತ್ತಮ ಈ ಪ್ರಕಾರ ಪಾತ್ರಕ್ಕೆ ಆಹಾರ ಕೊಟ್ಟು ಆ ಫಲ್ಲೆ ಇಲ್ಲಿ ಏನು ಹೋಗ್ತಾರೋ जो अविरत समय दृष्टि देश जीव है वे तीनों प्रकार के पात्रों को दान देने के फल से स्वर्गों में महर्दिक देव होते स्वर्गादक महर्दिक देवा करो वहाँ पर सैकड़ों अप्सराओं के मध्य में रहकर नाना प्रकार के देव सुखों को भोग कर आयु के अंत में वहाँ से च्युत होकर मांडलिक राजा आदि में उत्पन्न होते अलिंद स्वर्गದ ಆಯುಷ್ಯ ಚ್ಯುತಾಗನ ಏನವರದವರು मांडलिक राजा वगैरह आक्करो वहाँ पर भी नाना प्रकार के मनुष्य सुखों को निर्विघ्न भोग कर भय रहित होते हुए भी वैराग्य का कारण देखकर प्रतिबुद्धित हो राजा लक्ष्मी को छोड़कर और संयम को ग्रहण कर कितने केवल ज्ञान को उत्पन्न कर निर्वाण को प्राप्त होते कितने जीव सुदेवत्व और सुमानसत्व को पुनः प्राप्त कर 7-8 भव के पश्चात नियम से कार्य क्षय को जाते हैं ಅಂದ್ರೆ ಹೆಂಗೆ ಲಿಂಗ ಹತ್ತದ ನೋಡ್ರಿ ಭೋಗ ಭೂಮಿಗೆ ಹೋದ್ರು ಹೌದಿಲ್ಲ ಅಲ್ಲಿಂದ ಏತೋದು ಅಲ್ಲಿಂದ ದೇವರಾತು ಮತ್ತು ಅಲ್ಲಿಂದ ಏನಾದ್ರು ಮಾಂಡ್ಲಿಕ್ ರಾಜ ಆತರು ಹೌದಿಲ್ಲ ಮತ್ತು ಈ ಕಡೆ ಬರೋಣ ಮತ್ತೇನಾಯ್ತು ಇಲ್ಲಿ ಎಲ್ಲ ಸುಖ ಭೋಗಕ್ಕೆ ಮತ್ತು कितने ही केवल ज्ञान को है ना राजा लक्ष्मी को ಎಲ್ಲ ವೈರಾಗ್ಯ ಬಂದ कैसे ರಾಜಲಕ್ಷ್ಮಿ ಬಿಟ್ಟು कैसे ನಿಯಮ ಮಾಡ್ರಿ ಪೈಲ ಭಾವ ಮಾಡ್ರಿ कि ಈ ಮನುಷ್ಯ ಜನ್ಮ ಸಿಕ್ಕಿದದು ನಿಮಗೂ ಮನುಷ್ಯ ಜನ್ಮ ಅದ ಇದೆ ಸ್ತ್ರೀ ಇದ್ರೂ ಮನುಷ್ಯ ಜನ್ಮ ಅದ ಈ ಮನುಷ್ಯ ಜನ್ಮ ನಮ್ಗೆ ಸಾರ್ಥಕ ಮಾಡೋದು ಏನು ಮಾಡೋದದ ಬಗ್ ಸಾರ್ಥಕ ಮಾಡೋದು ಹೆಂಗೆ ಮಾಡೋದದ ಈ ಪ್ರಕಾರ ನಾವು ಸಾಯೋ ಮಠ ಕಮ್ಮಿತ್ ಕಮ್ಮಿ ಒಂದು ಜಾನುವಾರಿಗೆ ಒಂದು ದನಗೆ ಏನು ಮಾಡವ ಸಲ್ಲೇಖನ ಮಾಡವು ಅಂದರೆ ಈ ಪರಂಪರ ನಮ್ಮ ನಡಿಬೇಕು ಈಗ ನಿಮ್ಮಲ್ಲಿ ನಿಮ್ಮ ಅಪ್ಪ ಅವರು ಅದಾರೇನು ಆ ತಾಯಿಯರು ಯಾರು ಅಂದರೆ ನಾವೇನು ಮಾಡಬೇಕು ಮೊದಲು ಅವ್ರ ಹೆಸರಲ್ಲಿ ನೀವು ನಿಮ್ಮ ಅಪ್ಪ ಅವ್ರು ಅದಾರ ತಿಳ್ಕೊರಿ ಎಲ್ಲ ನಿಮ್ಮ ಅವರ ಅದಾರ ತಿಳ್ಕೊರಿ ಅವ್ರ ಹೆಸರಲ್ಲಿ ಆ ಒಂದು ಧರ್ಮವೃಕ್ಷ ಹಚ್ಚೋದು ಆ ಧರ್ಮವೃಕ್ಷ ಹಚ್ಚೋದಿಲ್ಲ ಅದರ ಮೇಲೆ ನಮ್ಮ ಅಪ್ಪದ ಹೆಸರಲ್ಲಿ ಇದನ್ನು ನಾವು ಧರ್ಮವೃಕ್ಷ ಹಚ್ಚಿದೆವು ಯಾಕಪ್ಪ ಇಲ್ಲಿ ಒಂದು ಜೀವಕ್ಕೆ ಸಲ್ಲೇಖನ ಕೊಟ್ಟಿದ್ದಾರೆ ಅದು ಇದು ಸಂಬಂಧ ಅದೇನ ಈಗ ಅದು ಏನಾಗೋದು ನನ್ನ ಆ ಪ್ರಕಾರ ಅಲ್ಲಿ ನಾವು ಬರೆದಿದ್ದೆವು ಏನು ಬರೆದಿದ್ದೆವು ಧರ್ಮವೃಕ್ಷ ಮತ್ತು ನಿಮ್ಮ ಅಪ್ಪ ಅವ್ರದ್ದು ಹೆಸರು ಮುಂದೆ ಮನ್ಯಾಗ ಯಾರು ದೊಡ್ಡವರು ಅದಾರು ಅವ್ರ ಹೆಸರಲ್ಲೇ ಒಂದು ಧರ್ಮವೃಕ್ಷ
ಪ್ರತಿ ವರ್ಷ ಹಾಕಬೇಕು. ಪ್ರತಿ ವರ್ಷ ಇಲ್ದಿಕ್ರೆ ಅವ್ರು 5-6 ಅಷ್ಟೊತ್ತನ ರೀ. ಅಂದರೆ ಎಷ್ಟು ಮನ್ಯಾಗ ಮನುಷ್ಯರು ಅದಾರು ಸಾಯೋ ಮಠ ಅವ್ರದ್ದು ಒಂದು ದನ ವರ್ಷ ಆಗ್ಬೋದಿಲ್ಲ. ಅಂದರೆ ಇದನ್ನು ಪರಂಪರೆ ನೀವು ನಡಬೇಕು. ಅಂದರೆ ಇದನ್ನು ಮತ್ತು ಸೇಮ್ ಅದ ಇಲ್ಲ ಈಗ ಇದನ್ನು ನಮ್ಗೆ ಮಾಡೋದದು. ಇನ್ನು ಭಾವ ಅಕ್ಕದನ್ನು ಯಾರ್ದು ಅಕ್ಕದನ್ನು ಬಾಯಲ್ಲಿ ಮಾತಾಡ್ಬೇಕು. ನೀವು ಇಲ್ಲ ಅಂತೀರಿ, ಅವ್ರು ಇಲ್ಲ ಅಂತಾರೆ. ನೋಡ್ರಿ ಮಾರಿ ಹಂಗೆ ಮಾಡ್ತಾರೆ ನೋಡ್ರಿ, ಇಲ್ಲ ಅಂತಾರೆ. ಜೀವ ಆ ದನ ನಿಮ್ಮದು ಇರಲಿ ಯಾರ್ದು ಇಲ್ಲ. ಅವ್ನು ಡಾಕ್ಟ್ರಿಗೆ ಸಿಗ್ತದೇನೆ ಒಂದರೆ ದನ ಸಿಗ್ತದಿಲ್ಲ, ಎಲ್ಲಿ ಒಂದು 30 ಕಿಲೋಮೀಟ್ರ್ ಅಂತ ಸಿಗ್ತದಿಲ್ಲ. ಟೆಂಪೋದಾಗ ಹಾಕೋತ ಅವನು ಬರೋದು. ಅಂದರೆ ಈ ನಮ್ಮ ಮನುಷ್ಯ ಧರ್ಮ ಸಾರ್ಥಕ. ಎಲ್ಲ ವಿಚಾರ ಮಾಡಿ ಮನೆಗೆ ಚರ್ಚೆ ಮಾಡಬೇಕಿದೆ ಡೈಲಿ. ಮತ್ತು ಏನು ಇದಕ್ಕೆ ಖರ್ಚೇನೇ ಎಷ್ಟದೆ? ಏನೂ ಖರ್ಚಿಲ್ಲ, ಒಂದಿಲ್ಲ. पात्र की विशेषता को, दान के विधान को और उसको फल को जानकर देश विरोधी श्रावकों को अतिथि का संविभाग अर्थात दान अवश्य करना चाहिए. अतिथि संविभाग अंदर ಏನ? ಯಾರು ಅತಿಥಿ ಯಾರದಾರು? ಮಹಾರಾಜರಿಗೆ ಯಾವುದು ಪ್ರಯತ್ನ ಮಾಡಿಕೆ ನಾವು ಆಹಾರದಾನ ಮತ್ತು ಅವ್ರ ಸೇವಾ, ಈ ಶಾಸ್ತ್ರದಾನ, ಬಾಕಿ ಮಂದಿರದಾಗ ಏನು ಹಾಕೋದು ಅದೆಲ್ಲ ಮಾಡೋದು ಪ್ರಯತ್ನ ಮಾಡಬೇಕು. ವಸ್ತ್ರ ಈಗ ಸಲ್ಲೇಖನ ವರ್ಣನೆ ಬಂದದ್ದು ನೋಡಿ ಇಲ್ಲಿ. सल्लेखना वर्णन धरी होन वत्तमेत्तम परिग्रहम छड़ि होन अवशेषम सगे जिनालये वा तिविया हारस ओसरणम जम कुनई गुरु सया सम्मे सम मालो ई ऊन तिवियेन सल्लेखनम चौत्तम सुत्ते सिक्का वयम बनियम एवं बारस मेयम वैठानम वनियम मये विरियम समायम तैज्यम ठानम संकेवो उच्छम. ಏನಂತಾರೋ वस्त्र मात्र परिग्रह को रखकर और अवशिष्ट समस्त परिग्रह को छोड़कर अपने ही घर में अथवा जिनालय में रहकर जो श्रावक गुरु के समीप मन वचन काय से अपनी भली प्रकार आलोचना करके पान के सिवाय शेष तीन प्रकार के आहार का त्याग करता है, उसे उपासक का ध्यान सूत्र में सल्लेखन नाम का चौथा शिक्षाव्रत कहा है. ये 4 ಶಿಕ್ಷಾವ್ರತ ಅದಲ್ಲ, ಇದನ್ನು 4ನೇ ಶಿಕ್ಷಾವ್ರತ ಏನದ? ಸಲ್ಲೇಖನ. ಅದಕ್ಕೆ ಏನಂತಾರು ಕಿ ನೀವು ಶ್ರಾವಕ ಅದೇರಿ, ನೀವು ಮೇಲಿಂದ ವಸ್ತ್ರ ಅಷ್ಟೇ ಇಟ್ಕೇಶ, ಬಾಕಿ ಎಲ್ಲ ಪರಿಗ್ರಹ ತ್ಯಾಗ ಮಾಡೋದು. ವಸ್ತ್ರ ಮಾತ್ರ ಪರಿಗ್ರಹ ಕರ್, ಸಮಸ್ತ ಪರಿಗ್ರಹ छोड़कर ನಿಮ್ಮ ಮನೆಗೆ ಇಲ್ದೇಕರ್ ಮಂದಿರದಾಗ घर में अथवा जिनालय में रहकर जो श्रावक गुरु के समीप गुरु कड़े ಹೋಗಿ कैसे मन वचन ಕಾಯಿಲೆ ನಮ್ಮ ಎಲ್ಲ ಕಬೂಲಿ ಜಾವು ಮಾಡಿ ಆಲೋಚನೆ ಮಾಡಬೇಕು. ನನಗೆ ಇದನ್ನೇನು ತಪ್ಪದ, ಇದನ್ನೇನು ತಪ್ಪಾಗಿದ್ದದ, ಅದಕ್ಕೆ ಏನು ಪ್ರಾಚಿತ ಅವ್ರು ಕೊಡ್ತಾರೋ ತಗೋದು ಆಲೋಚನೆ ಮಾಡಿ कैसे. ಮತ್ತು ಏನು ಮಾಡೋದು? ಬರೇ ನೀರಿನ ಖಾಲಿ ಇರೋದು, ನೀರು ಅಷ್ಟು ಮೊಕಳಿಗೆ ಬಾಕಿ ಎಲ್ಲ ತ್ಯಾಗ ಮಾಡೋದು. पान के सिवाय 3 प्रकार के आहार का त्याग. पान अंदर नीर होंदिल कुड़े उसे उपासक का दयानंद सूत्र में सल्लेखन नाम का अंदर उपासक का दयानंद ಒಂದು ಶಾಸ್ತ್ರದ ಸೂತ್ರ ಅಂಗನೂ ಅದ ಒಂದಿಲ್ಲ, 10వ ಅಂಗ ಏನ್ರಿ ಅದದು. ಅದ್ರಾಗ ಏನಂದರು ಚೌಥ ಶಿಕ್ಷಾವ್ರತ ಅಂತಾರೆ. ಹಿಂದಗಡೆ इस प्रकार 12 भेद वाले दूसरे व्रत स्थान का मैंने वर्णन किया. अब सामायिक नाम के तीसरे स्थान को संक्षेप से कहूँगा. ಈಗ ಸಾಮಾಯಿಕ ವ್ರತ ಅದು ಒಂದಿಲ್ಲ, ಸಾಮಾಯಿಕ ಪ್ರತಿಮಾ ಅದು ಒಂದಿಲ್ಲ, ಅದೇ ಮೂರನೇ ಪ್ರತಿಮೆ ಅಲ್ಲ ಸಾಮಾಯಿಕ.
ಆತದ ವರ್ಣನೆ ಮಾಡ್ತಾರೋ ಸಾಮಾಯಿಕ ಪ್ರತಿಮಾ ಹೋಣ ಸುಯಿ ಚೇಯ ಗೆಹಮ್ಮಿ ಸಗಿಯೇ ವ चेयाही मोह अनंत सुई पैसे पूव मोह उत्तर मोहोवा जिन वयन धम्म चेय परमेट्टी जिनालयान निच्चंपी खम वदनम तियालम किरी सामायम तमकु काऊ काऊ सगम्मी ठियो लहा लाम च सत्तुम मित्तम च संजोय विपयो जोयम तिन कंचन चंदनम वासिम जो पस्सई समभावम मनम्मी वरिवन धरिवन पंचन वयारम वर अट्ट पाड़ी हेरे हिम संजीव जन सर्वम च सिद्ध सर्वम जाहीय अहवा जानु तप्मम ससंवेयम खनमेक्कमविचलंगो उत्तम सामायियम तस् एवं तय्यम ठानम बनियम सामायियम समासेन पोसवीयम चौथ ठानम एतो पवक्खामे ಈಗೇನಂತಾರೋ ಇದಕ್ಕೆ स्नान आदि से शुद्ध होकर स्नान मारके से चैत्यालय में अथवा घर में प्रतिमा के सम्मुख होकर ಮಂದಿರದಾಗ ಇಲ್ದಿಕ್ರೆ ಗರ್ದ ಚೈತ್ಯಾಲಯ ಮನ್ಯಾಗ ಚೈತ್ಯಾಲಯ ಇರ್ತದೆ ಒಂದೇಳಿ ಅಲ್ಲಿ ಪ್ರತಿಮಾ ಸಮ್ಮುಖ ಹೊಂದಿರ್ಕೇಸಿ ಪೂರ್ವ ಮುಖ ಯಾ ಉತ್ತರ ಮುಖ ಮಾಡಬೇಕು ಪೂರ್ವ ಇಲ್ದಿಕ್ರೆ ಉತ್ತರ ಮುಖ जिनवानी जिन धर्म जिन बिंब पंच परमेष्टि और कृत्रिम अकृत्रिम जिनालयों की जो नित्य त्रिकल वंदना की जाती है वह सामायिक नाम का तीसरा प्रतिमा स्थान है सामायिक जळका ಮಾಡ್ಕೇಸಿ ಮಂದಿರದಾಗ ಹೋಗ್ಕೇಸಿ ಇಲ್ಲಕ ಮನೆಗೆ ಪ್ರತಿಮಾ ಇರ್ತದೆ ಅದರ ಮುಂದೆ ಕುಂದರ್ಕೇಸಿ ಏನು ಮಾಡಬೇಕು ಜಿನ ಚೈತ್ಯಾಲಯಂಕ ಸ್ಮರಣ ಮಾಡಬೇಕು ನಿತ್ಯ ತ್ರಿಕಾಲ ಬಂಧನ ನಾವು ಮಾಡ್ತೇವಲ್ಲ ಮೂರು ಹೇಳಕ್ಕೆ ಅದನ್ನು ಮಾಡಬೇಕು ಮತ್ತು ಅದು ಸಾಮಾಯಿಕ ಪ್ರತಿಮಾ ಅಂತಾರೆ ಅದಕ್ಕೆ जो श्रावक कायोत्सर्ग में स्थित होकर लाभ अलाभ शत्रु मित्रता को इष्ट वियोग अनिष्ट संयोग को तृण कंचन को चंदन को कुठार को समभाव से देखता है और मन में पंच नमस्कार मंत्र को धारण कर उत्तम अष्ट प्रात्यार्यों से संयुक्त अरिहंत जिन के स्वरूप को और सिद्ध भगवान के स्वरूप को ध्यान करता है अथवा संवेग सहित अविचल अंग होकर एक क्षण को भी उत्तम ध्यान करता है उसके उत्तम सामायिक होती है ಅಂದರೆ ನಾವು ಸಾಮಾಯಿಕ ಕೊಂಡೊಳ್ಳಿಗೆ ಎಲ್ಲ ಪ್ರಕಾರ ಆಹಾರ ತ್ಯಾಗ ಮಾಡ್ಕೆ ಎಲ್ಲ ಕೊಂಡಿರ್ಬೇಕು ಎಲ್ಲ ಪ್ರಕಾರ ಒಂದಿಲ್ಲ ಅಂದರೆ ಸಾಮಾಯಿಕ ಹೇಳಿದ್ರೆ ನಾವು ಏನು ತೊಗೋಬಾರ್ದು ಮತ್ತು ಎಲ್ಲ ಪರಿಗರಿ ಬಿಟ್ಟು ಮೈ ಮೇಲಿಂದ ಎಲ್ಲ ಇಟ್ಕೆ ಬಾಕಿ ಎಲ್ಲ ಬಿಟ್ಟು ಬಿಡೋದು ಏನು ಮತ್ತು ಸಮತಾ ಭಾವ ನಿಂದಿರ್ಬೇಕು ಅಂದರೆ ಅದು ಧ್ಯಾನ ಇತ್ತು ಏನಂದ್ರೆ ಏಕ ಸಮಯ ಭೀ ಏನು ನೋಡ್ರಿ एक क्षण को भी उत्तम ध्यान करता है उसके उत्तम सामायिक हो ಅಂದರೆ ನಾವು ಎಲ್ಲ ತ್ಯಾಗ ಮಾಡೋದು ಭಾವ ಮಾಡೋದು ಕಮ್ಮಿತ್ ಕಮ್ಮಿ ನಾ ಇಲ್ಲಿಂದ ಏಳುವ ಅಂಟದನ ಎಲ್ಲ ತ್ಯಾಗ ಮಾಡ್ತಾನೆ ಮುಂಜಾನೆ ರಾತ್ರಿ ಮಲ್ಕೊಳ್ಳಿಕ್ಕೆ ಮುಂಜಾನೆ ಏಳುತನ ಸ್ನಾನ ಮಾಡುತ್ತಾನ ಎಲ್ಲ ತ್ಯಾಗ ಒಂದಿಲ್ಲ ಈ ಪ್ರಕಾರ ಚಟ ಹತ್ಬೇಕು ನಿಂಗೆ ಈಗ ಏನು ಮಾಡೋದದ ಏನು ತ್ಯಾಗ ಮಾಡೋದು ಏನು ಭಾವನೆ ಮಾಡೋದದ इस प्रकार सामायिक नाम का तीसरा प्रतिमा स्थान संक्षेप में कहा अब इससे आगे प्रोषद विधि नाम के चौथे प्रतिमा स्थान ಅದ ನಾನು ನೋಡೋದು ಚೌಥೆ ನಾಮ ಈಗ ಸ್ವಲ್ಪ ಇತರ ಮೇಲೆ ಥೋಡೆ ಬಂದಿದ್ದವು ಎಲ್ಲ ಮನುಷ್ಯ ಬಂದು ಬಂದಾಗ ನಾವು ಏನು ಫಾಯ್ದೆ ಮಾಡ್ಕೋಬೇಕು ಕಮ್ಮಿತ್ ಕಮ್ಮಿ ನಾವು ಈಗ ಈ ಪ್ರಕಾರ ಎಲ್ಲಿ ಅದೇವು ನಾವು ಎಲ್ಲದೇವು ಹೇಳ್ರಿ ನೀವು ಇಲ್ಲದಿರಿ ಏನು ಇಲ್ಲದಿರಿ ಹಾಂ ಒಂದೇ ನಂಬರ್ ಇರ್ಬೋದು ಏನು ಸಂಯೋಗ ನಾವು ಮೊದಲಿಂದ ನಾವು ಮಾಡ್ಕೊಂಡೆವು ಆ ಥರದ ಫಲ ಅದೇವು ಹೌದು ಬಟ್ ಇಲ್ಲಿಂದ ಇದೇ ಮನಸ್ಸಿನ ಮ್ಯಾಗೆ ಇರಲಿಲ್ಲ ನಾವು ಅಂತರಾತ್ಮರೇ ಆಗಬೇಕು ಈಗ ಪರಮಾತ್ಮ ಆಗೋ ಶಕ್ಯ ಇಲ್ಲ ಶಕ್ಯ ಅದೇನ ಇಲ್ಲ ಏನು ಶಕ್ಯ ಅದ ಅದನ್ನು ಭಾವನೆರೇ ಮಾಡಿ ನಾ ಈಗ ಬಹಿರಾತ್ಮ ಅದೇನು ಏನಂದರೆ ಹೌದು ಯಾಕಂದ್ರೆ ನಮ್ಮದು ಲಕ್ಷ್ಯ ಎಲ್ಲ
ಹೊರಗೆ ಹೋಗ್ತದೆ. ಬಟ್ 5 ಮಿನಿಟ್ಲೆ ಕಮ್ಮಿತ್ ಕಮ್ಮಿ 5 ಮಿನಿಟ್ಲೆ ನಾವು ಅಂತರಾತ್ಮ ಮಾಡೋದು. ಅದಕ್ಕೆ ನಾ ಈಗ ಏನೂ ಮಾಡೋಂಗಿಲ್ಲ. ಶಾಂತಂ ಪಾಪಂ ಶಾಂತಂ ದುಃಖಂ ಮೌನಂ ಸರ್ವಾರ್ಥ ಸಾಧನಂ. ನಾ ಈಗ ಶಾಂತ ಕೊಂಡಿರ್ತೇನೋ ಸುಖ ಗಳಿಸ್ತೇನೋ, ಶಾಂತ ಕೊಂಡಿರ್ತೇನೋ ಪುಣ್ಯ ಗಳಿಸ್ತೇನೋ, ಶಾಂತ ಕೊಂಡಿರ್ತೇನೋ ದುಃಖ ಕಳಿತೇವೆ, ಕರ್ಮ ಕಳಿತೇವೆ. ಈ ಪ್ರಕಾರ ಚಿಂತನೆ ಮಾಡಿಕೆ ಶಾಂತ ಕೊಂಡು ಮತ್ತು ಮನಸ್ಸಿಗೆ ಸಂಬೋಧನೆ ಏನು ಮಾಡೋದು? ಹೇ ಆತ್ಮನ್, ನೀರೇ ಭಾವಿ ಅರ್ಯಂತ ಸಿದ್ಧ ಪರಮಾತ್ಮ ಅದೇ. ಇದನ್ನು ತಿಳ್ಕೊ. ನಿಮ್ಮ ಸಾಮರ್ಥ್ಯ ಅರ್ಯಂತ ಸಿದ್ಧ ಪರಮಾತ್ಮ ಆಗೋದದ. ಬಕ್ಕ ನಾವು ಆ ಸಾಮರ್ಥ್ಯ ಯೂಸ್ ಮಾಡಬೇಕಿಲ್ಲ, ಉಪಯೋಗದಾಗ ತಗೋಬೇಕಿಲ್ಲ. ಅದಕ್ಕೆ ನಾ ಈಗ 5 ದಿವಸ ರೀ ಈಗ ನಿಯಮ ಕೊಟ್ಟಿದ್ದೆ. ನಾ ನಿಮ್ಮದು ಇಚ್ಛೆ ಇದ್ರೆ 5 ದಿವಸದಾಗ 5 ಎಳೆ, ದಿವಸದಾಗ 5 ಮಿನಿಟ್ ನಾವು ಸುಮ್ಕೊಂಡೋದು. ನಿಯಮ ಎಳೆನೂ ನೀವು ಯಾವಾಗ ನಿಮ್ಗೆ ಎಳೆ ಹಾಕೋದು, ಮುಂಜಾನೆ ಕೊಂಡ್ರಿ, ಮಧ್ಯಾಹ್ನ ಕೊಂಡ್ರಿ, ರಾತ್ರಿ ಕೊಂಡ್ರಿ, ಹೊಲ್ದಾಗ ಕೊಂಡ್ರಿ, ಮ್ಯಾಲೆ ಟೆರೆಸ್ ಮೇಲೆ ಕೊಂಡ್ರಿ, ಎಲ್ಲಿ ಯಾವಾಗೂ ಕೊಂಡ್ರಿ, ಖರೆ ನೆನ್ಪು ಮಾಡಬೇಕು. ಮತ್ತು ಅದು ಬರ್ದಿಡಿ, ಒಂದು ಬುಕ್ ಮಾಡಿರಿ. ಇವತ್ತು ತಾರೀಕು ವಾರ ಅಂದಿಲ್ಲ, ಅಲ್ಲಿ ಸ್ಮರಣೆ ಮಾಡಿರಿ. ಮಹಾರಾಜರಿಗೆ ಪ್ರವಚನ ಒಳಗೆ ಇದನ್ನು ಮಾಡಿದರು, ಇದನ್ನು ಹೇಳಿದರು. ಆ ಪ್ರಕಾರ ನಾ ಈಗ 5 ಮಿನಿಟ್ ಕೊಂಡಿರ್ತೇನೆ. ಪೆನ್ಸಿಲ್ ಬರ್ದಿಡ್ರಿ, ಟೈಮ್ ತಾರೀಕು ಬರ್ದಿಡ್ರಿ. ಮತ್ತು ಅಲ್ಲಿ ಒಂದು ಗಡ ಇಡ್ರಿ ಹೊಂದಿಲ್ಲ. ಯಾಕಂದ್ರೆ ನಮ್ಗೆ ತಿಳಂಗಿಲ್ಲ. ಮತ್ತು ಗಜರ್ ಹಚ್ಚ್ರಿ. ಇಲ್ಲೇ ಹುಡುಗರು ಹೇಳಿ ಟೆಲಿಫೋನ್ ಮೇಲೆ ಒಂದು 5 ಮಿನಿಟ್ ಗಜರ್ ಹಚ್ಚಪ್ಪ. ಅಷ್ಟೊತ್ತನ ಕೊಂಡ್ರು. ಅಷ್ಟೊತ್ತನ ನೀವು ಕೊಂಡ್ರಿ ಅಂದ್ರೆ ನಿಮ್ದು ಹಿಂಸೆ ಕಮ್ಮಿ ಆತಿಲ್ಲ. ಹಿಂಸೆ ಕಮ್ಮಿ ಆತಂದ್ರೆ ಕರ್ಮದ ಆಶ್ರವ ಕಮ್ಮಿ ಆತ. ಅಲ್ಲಿ ಸಂವರ ಆತ, ಅಲ್ಲಿ ಆತ್ಮಕಲ್ಯಾಣ ಅದ ಇಲ್ಲ. ಮೊದ್ಲಿಂದೇನು ಕರ್ಮ ಅದ ತಂತಾನೆ ಹೋಗತ್ತದು. ಖರೆ ನಾವು ಪ್ರಯತ್ನಲೇ ಬರೋ ಕರ್ಮಕ್ಕೆ ನಿಂದಿರಿಸ್ಬೇಕು. ಒಂದಿಲ್ಲ, ಅದನ್ನದ ಸಂವರ. ಆ ಪ್ರಕಾರ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಸಾಧ್ಯ. ಈ ನೀವು ಪುರುಷ ಮಾಡೋದು, ಪುರುಷತ್ ಮಾಡಬೇಕು. ಮಾಡೋರು ಯಾರು? ಯಾರೇನು ಮಾಡೋರು? ಕೈ ಮೇಲೆ ನೋಡಿ. ಏನೇನು ತಿಳ್ಕೊರಿ. ಈಗ ನೀವು ಬಾಯ್ಲೆ ಹೇಳ್ರಿ ಅವ್ರಿಗೆ. ನೀವು ಬಾಯ್ಲೆ ಹೇಳಿದೆ ಕನ್ನಡದಾಗ, ನಾತ್ ಕೇಳ್ತೀನಿ. ಈಗ ನಾ ಏನು ನೇಮ್ ಅದು ಅವು ಹೇಳ್ರಿ, ನೀವು ಬಾಯ್ಲೆ. ಇವತ್ತು ನಾವ ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ ತಿಳ್ಕೊಂಡೇವೆ. ಈಗ ನಾವು ಬಹಿರಾತ್ಮ ಅದೇವು. ಇದನ್ನು ತಿಳ್ಕೊಂಡು ನಾವು ಅಂತರಾತ್ಮ ಆಗೋದಶಿಂದ ನಾವು ಒಂದು ನಿಯಮ ಮಾಡ್ತೇವೆ. ಆ ನಿಯಮ ಅಂದ್ರೆ 5 ಮಿನಿಟ್ ನಮ್ಗೆ ಯಾವಾಗ ಸಾಧ್ಯ ಆಗ್ತದೆ ಆ ಪ್ರಕಾರ 2 ಸರಿ 3 ಸರಿ 5 ಸರಿ ಎಷ್ಟು ಆಗ್ತದಷ್ಟು ನಾವು ನಿಯಮಲೆ ಭಾವನೆ ಮಾಡ್ತೇವೆ. ಕೊಂಡ್ರೋದು ಇದರಲ್ಲೇ ನಮ್ದು ಆತ್ಮೀಯತೆ ಆಗಲಿ ಒಂದಿಲ್ಲ. ಈ ಪ್ರಕಾರ ಅನ್ನೋದು. ಮತ್ತು 9 ನಮೋಕಾರ ಮಂತ್ರ ಅನ್ರಿ. ನಾನು ನೀವು ಈಗ ಪೂರ್ಣ ಆಗಲಿ, ನಾನು ನಮೋಕಾರ ಅಂತೀರಿ. ನೀವು ಸಲಾಗಿ ನಮ್ಮ ಸಲಾಗಿ